ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ಜಿ ಯೂಟ್ಯೂಬ್ ಚಾನಲ್. ಸೊ ಇವತ್ತಿಗೆ ಜುಲೈ 24ರ ಡೈಲಿ ಕರೆಂಟ್ ಅಫೇರ್ಸನ್ನು ನೋಡೋಣ. ಸೊ ಮೊದಲೇ ಕ್ವಶನ್ ಏನೊಂದು, ಸೊ ಸತತ 7ನೇ ಬಾರಿಗೆ ಬಜೆಟ್ ಮಂಡನೆ ಮಾಡಿದ ಸಚಿವೆ ಯಾರು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆನ್ಸರ್ ಏನಾಗುತ್ತೆ, ನಿರ್ಮಲಾ ಸೀತಾರಾಮನ್ ಅಂತ ಆನ್ಸರ್ ಕರೆಕ್ಟ್ ಆಗುತ್ತೆ. ಸೊ ನಿರ್ಮಲಾ ಸೀತಾರಾಮನ್ ಸತತ 7ನೇ ಬಾರಿಗೆ ಏನೈತಿ ಕೇಂದ್ರ ಬಜೆಟ್ ಮಂಡನೆ ಮಾಡಿದ್ದಾರೆ. ಸೊ ಇಲ್ಲಿ 1951ರಿಂದ 56ರವರೆಗೆ ಸಿ ಡಿ ದೇಶ್ಮುಖ್ ಅನ್ನೋರು ಸತತ 7 ಬಾರಿಗೆ ಅವರು ಕೂಡ ಮಾಡಿದರು. ಸೊ ಅದನ್ನು ಸರಿಗಟ್ಟಿದ ನಿರ್ಮಲಾ ಸೀತಾರಾಮನ್. ಸೊ ಇವರು ಅದನ್ನು ಸರಿಸಮ ಮಾಡಿದ್ದಾರೆ. ಸೊ ಈಗ ತೆರಿಗೆಯಲ್ಲಿ ಸ್ವಲ್ಪ ಬದಲಾವಣೆ ಆಗಿವೆ. ಇಲ್ಲಿ ನೋಡ್ಬೋದು ನೀವು ಹೊಸ ತೆರಿಗೆ ಮತ್ತು ಹಿಂದಿನ ತೆರಿಗೆ. ಸೊ ಇಲ್ಲಿ 3 ಲಕ್ಷದಿಂದ 7 ಲಕ್ಷದವರೆಗೆ ಏನೈತಿ 5% ಐತಿ. ಸೊ ಹಿಂದೆ ಎಷ್ಟಿರ್ತದ 3 ಲಕ್ಷದಿಂದ 6 ಲಕ್ಷ ತನಕ ಇತ್ತಂದ್ರೆ ಏನೈತಿ ನಿಮ್ಮ ಆದಾಯ ಬರ್ತಿತ್ತಂದ್ರೆ ಅದಕ್ಕೆ 5% ಕಟ್ಟಬೇಕಾಗಿತ್ತು. ಬಟ್ ಈಗ ಅದನ್ನ 3 ಲಕ್ಷದಿಂದ 7 ಲಕ್ಷದವರೆಗೂ ನಾವು ಆದಾಯನ ಬಂದ್ರೆ 5%ಅನ್ನು ಕಟ್ಬೋದು. ಸೊ ಅದೇ ರೀತಿ 7 ಲಕ್ಷದಿಂದ 10 ಲಕ್ಷದವರೆಗೆ ನಿಮ್ಮ ಆದಾಯ ಬರ್ತಿತ್ತಂದ್ರೆ 10% ತೆರಿಗೆಯನ್ನು ಕಟ್ಟಬೇಕು. ಸೊ ಇಲ್ಲಿ 15%, 10 ಲಕ್ಷದಿಂದ 12 ಲಕ್ಷದವರೆಗೆ ಆದಾಯ ಬರ್ತಿತ್ತಂದ್ರೆ 15%ಅನ್ನು ಕಟ್ಟಬೇಕು. ಇಲ್ಲಿ 20%, ಸೊ 12 ಲಕ್ಷದಿಂದ 15 ಲಕ್ಷದವರೆಗೆ ನಿಮ್ಮ ಆದಾಯ ಬರ್ತಿತ್ತಂದ್ರೆ 20%ಅನ್ನು ಕಟ್ಟಬೇಕು. ಇಲ್ಲಿ 15 ಲಕ್ಷಕ್ಕಿಂತ ಮೇಲ್ಪಟ್ಟ ನಿಮ್ಮ ಆದಾಯ ಬರ್ತಿತ್ತಂದ್ರೆ 30%ಅನ್ನು ನೀವು ತೆರಿಗೆಯನ್ನು ಕಟ್ಟಬೇಕು. ಸೊ ನೆಕ್ಸ್ಟ್ ಇಲ್ಲಿ ಚಿನ್ನ, ಬೆಳ್ಳಿ ಕಸ್ಟಮ್ಸ್ ಸುಂಕ ಕಡಿತ ಅಂದರು. ಸೊ ಇಲ್ಲಿ ಚಿನ್ನ ಮತ್ತು ಬೆಳ್ಳಿ ಮೇಲೆ ವಿಧಿಸಿದ್ದ ಕಸ್ಟಮ್ಸ್ ಸುಂಕವನ್ನು 15%ರಿಂದ 6ಕ್ಕೆ ಇಳಿಸಲಾಗಿದೆ. ಅಂದ್ರೆ ಮೊದಲಿಗೆ 15% ಏನಿತ್ತು ಸುಂಕವನ್ನು ಕಟ್ಟಬೇಕಾಗಿತ್ತು. ಸೊ ಈಗ ಅದಕ್ಕೆ 6%ಗೆ ಅದನ್ನ ಇಳಿಸಿದ್ದಾರೆ. ಪ್ಲ್ಯಾಟಿನಮ್ ಮೇಲೆ ಸುಂಕವನ್ನು 15%ರಿಂದ 6.4. ಸೊ ಇಲ್ಲಿ 15.4 ಇತ್ತು. ಸೊ ಅದನ್ನು ಈಗೇನು ಮಾಡ್ಯಾರು 6.4ಕ್ಕೆ ಕಡಿತಗೊಳಿಸ್ಯಾರು. ಸೊ ನೆಕ್ಸ್ಟ್, ಸೊ ಇಲ್ಲಿ ಬಜೆಟಲ್ಲಿ ಯಾವುದ್ಯಾವುದು ದುಬಾರಿಯಾಗಿದೆ, ಯಾವುದ್ಯಾವುದು ಬೆಲೆಯನ್ನು ಕಡಿಮೆಗೊಳಿಸಿದ್ದಾರೆ ಇಲ್ಲಿ ನೋಡ್ಬೋದು. ಚಿನ್ನ, ಬೆಳ್ಳಿ, ಪ್ಲ್ಯಾಟಿನಮ್ ಏನೈತಿ ಇವೆಲ್ಲ ಕಡಿಮೆ ಮಾಡಿದ್ದಾರೆ. ವಿದೇಶಿ ಮೊಬೈಲ್ ಚಾರ್ಜರ್, ಕ್ಯಾನ್ಸರ್ನ 3 ಔಷಧಿ, ಎಕ್ಸ್ರೇ ಸಲಕರಣೆಗಳು, ಲಿಥಿಯಂ, ತಾಮ್ರ, ಕೋಬಾಲ್ಟ್ ಸೇರಿ 25 ಖನಿಜಗಳ ಬೆಲೆಯನ್ನಂತೆ ಕಡಿಮೆ ಮಾಡ್ಯಾರು. ವಿದೇಶಿ ಬಟ್ಟೆ, ಚರ್ಮೋತ್ಪನ್ನ, ಸೋಲಾರ್ ಪ್ಯಾನಲ್, ಮೀನು, ಸಿಗಡಿ ಆಹಾರ ಇವುಗಳ ಬೆಲೆಯನ್ನು ಏನೈತಿ ಕಡಿಮೆ ಮಾಡಿದರು. ಸೊ ಇಲ್ಲಿ ಯಾವ್ಯಾವ ಬೆಲೆ ದುಬಾರಿ ಮಾಡಿದ್ದಾರೆ ನೋಡ್ಬೋದು. ಪ್ರಯೋಗಾಲಯದ ರಾಸಾಯನಿಕಗಳು, ಪ್ಲಾಸ್ಟಿಕ್, ವಿದೇಶಿ ಟೆಲಿಕಾಂ ಸಲಕರಣೆಗಳು, ಅಮೋನಿಯಂ ನೈಟ್ರೇಟ್, PVC, ಫ್ಲೆಕ್ಸ್, ಬ್ಯಾನರ್ ಇವುಗಳ ಬೆಲೆ ಏನೈತಿ ಜಾಸ್ತಿಯನ್ನು ಮಾಡಿದರು. ಸೊ ಈ ವರ್ಷ ರಾಜ್ಯಗಳಿಗೆ ಸಿಗುವುದೆಷ್ಟು ಅಂದರು. ಸೊ ಟೋಟಲಾಗಿ 29 ರಾಜ್ಯಗಳಿಗೆ ಇಲ್ಲಿ 23.49 ಲಕ್ಷ ಕೋಟಿ ಇಲ್ಲಿ ಹಣವನ್ನು ಮೀಸಲಿಟ್ಟರು. ಸೊ ಇಲ್ಲಿ ಬಜೆಟ್ನಲ್ಲಿ ಯಾವ್ಯಾವ ಕಡೆಯಿಂದ ಎಷ್ಟೆಷ್ಟು % ಇಲ್ಲಿ ಹಣವನ್ನು ಬರ್ತದೆ ಅಂತ ಇಲ್ಲಿ ನೀವು ನೋಡ್ಬೋದು. ಸೊ ಇಲ್ಲಿ ಕಸ್ಟಮ್ದಿಂದ 4%, ಸೊ ಕೇಂದ್ರ ಎಕ್ಸೆಸ್ ಸುಂಕಗಳು 5%, ಸೊ ತೆರಿಗೆ ರಹಿತರ ಆದಾಯ 9%, ಸೊ ಇಲ್ಲಿ ಕಾರ್ಪೊರೇಟ್ ತೆರಿಗೆ 17%, ಸೊ ಇಲ್ಲಿ GST ಮತ್ತು ಇತರೆ ತೆರಿಗೆ 18%, ಇಲ್ಲಿ 19% ಏನೈತಿ ಆದಾಯ ತೆರಿಗೆ ಬರ್ತದೆ. ಸೊ ಇಲ್ಲಿ ಸಾಲವನ್ನು ಎಷ್ಟು ಪಡ್ಕೋತಾರೆ ಅಂದರೆ ಇವರು 29%ಅನ್ನು ಇಲ್ಲಿ ಸಾಲವನ್ನು ಪಡ್ಕೊಂಡು ಟೋಟಲ್ ಇಲ್ಲಿ ಜಮಾ ಆಗುತ್ತದೆ. ಸೊ ಇಲ್ಲಿ ವೆಚ್ಚ ಅಂದ್ರೆ ಇಲ್ಲಿ ಯಾವ್ಯಾವ್ದಕ್ಕೆ ಎಷ್ಟೆಷ್ಟು ಕೊಟ್ಟಾರಂತ ನೀವು ನೋಡ್ಬೋದು. ಸೊ ಸಾಲದ ಬಡ್ಡಿ ಪಾವತಿಗೆ 19%ಅನ್ನು ಮೀಸಲಿಟ್ಟರು. ಇಲ್ಲಿ ರಾಜ್ಯಗಳ ತೆರಿಗೆ ಮತ್ತು ಸುಂಕಗಳ ಪಾಲು ಎಷ್ಟು 21%. ಸೊ ಅದೇ ರೀತಿ ಪಿಂಚಣಿಗೆ 4%, ಸಬ್ಸಿಡಿಗೆ 6%,
ರಕ್ಷಣೆಗೆ 8%, ಕೇಂದ್ರ ಪ್ರಾಯೋಜಿತ ಯೋಜನೆಗಳಿಗೆ 8%, ಇತರೆ ವೆಚ್ಚ 9%, ಹಣಕಾಸು ಆಯೋಗ ಮತ್ತು ಇತರೆ ವರ್ಗಾವಣೆಗೆ 9%, ಕೇಂದ್ರ ವಲಯದ ಯೋಜನೆಗಳಿಗೆ 16% ಇಲ್ಲಿ ಇಟ್ಟಾರು. ಸೊ ರಕ್ಷಣಾ ವಲಯಕ್ಕೆ ಸಿಂಹಪಾಲು ಅಂದರೆ ರಕ್ಷಣಾ ವಲಯಕ್ಕೆ ಹೆಚ್ಚಿನ ಇಲ್ಲಿ ವೆಚ್ಚವನ್ನು ಮೀಸಲಿಟ್ಟಾರು. ಸೊ ಇಲ್ಲಿ ನೋಡ್ಬೋದು 4,54,773 ಕೋಟಿ ರೂಪಾಯಿಗಳನ್ನ ಇಲ್ಲೇನಂತ ಮೀಸಲಿಟ್ಟಾರು. ಅದೇ ರೀತಿ ಗ್ರಾಮೀಣ ಅಭಿವೃದ್ಧಿ, ಕೃಷಿ ಮತ್ತು ಕೃಷಿ ಸಂಬಂಧಿತ ಚಟುವಟಿಕೆಗಳು, ಗೃಹ ಇಲಾಖೆ, ಶಿಕ್ಷಣಕ್ಕೆ 1,25,638 ಕೋಟಿ ರೂಪಾಯಿಗಳನ್ನ ಇಲ್ಲೇನೈತಿ ಇಟ್ಟಾರು. ಮತ್ತು IT ಮತ್ತು ಟೆಲಿಕಾಂ ಸಂಸ್ಥೆಗಳಿಗೆ ಏನೈತಿ ಇಲ್ಲಿ 1,16,342 ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದಾರೆ. ಇಲ್ಲಿ ಆರೋಗ್ಯಕ್ಕೆ, ಇಂಧನಕ್ಕೆ, ಸಮಾಜ ಕಲ್ಯಾಣ, ವಾಣಿಜ್ಯ ಮತ್ತು ಕೈಗಾರಿಕೆಗಳಿಗೆ ನೀವು ನೋಡ್ಬೋದು. ನೆಕ್ಸ್ಟ್ ಇಲ್ಲಿ ಸೊ ಇಲ್ಲಿ ಆದಾಯ ಬರುವುದು. ಸೊ ಇದೇನೈತಿ ಯಾವ್ಯಾವ ಕ್ಷೇತ್ರದಿಂದ ಆದಾಯ ಬರ್ತದೆ ಅನ್ನೋದು ಈ ಕಡೆ ಐತಿ. ಸೊ ಇದನ್ನು ಯಾವ ರೀತಿ ವೆಚ್ಚವನ್ನು ಮಾಡಿದ್ದಾರೆ ಅನ್ನೋದು ಈ ಕಡೆ ಐತಿ. ನೀವು ಇದನ್ನು ಡೀಟೇಲಾಗಿ ಸ್ಕ್ರೀನ್ಶಾಟ್ಸ್ ತಗೊಂಡ ನೋಡ್ಬೋದು. ನೆಕ್ಸ್ಟ್ ಇಲ್ಲಿ ಸೆಕೆಂಡ್ ಕ್ವಶನ್, ಆ್ಯಂಡ್ರಿ ಮರೆ ಯಾವ ಆಟಕ್ಕೆ ಸಂಬಂಧಿಸಿದ್ದಾರೆ? ಸೊ ಈ ಆ್ಯಂಡ್ರಿ ಮರ್ರೆ ಅನ್ನೋರು ಇವರು ಟೆನ್ನಿಸ್ ಆಟಕ್ಕೆ ಏನೈತಿ ಸಂಬಂಧಿಸಿದ್ದಾರೆ. ಸೊ ಆ್ಯಂಡ್ರಿ ಮರೆ ಇವರು ಬ್ರಿಟಿಷ್ ಆಟಗಾರ, ಅಂದರೆ ಇಂಗ್ಲೆಂಡ್ನ ಆಟಗಾರ. ಸೊ ಇವರು ನಿವೃತ್ತಿಯನ್ನು ಈ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ 2024 ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಇವರು ಏನೈತಿ ನಿವೃತ್ತಿಯನ್ನು ಘೋಷಿಸಿದ್ದಾರೆ. ಸೊ ಇವರು 3 ಗ್ರ್ಯಾಂಡ್ ಸ್ಲಾಮ್ಗಳನ್ನ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ಟೋಟಲ್ ಆಗಿ. ನೆಕ್ಸ್ಟು ಬಾಹ್ಯಾಕಾಶ ಕ್ಷೇತ್ರಕ್ಕೆ ಬಜೆಟ್ನಲ್ಲಿ ಮೀಸಲಿಟ್ಟ ಹಣ ಎಷ್ಟು? ಸೊ ಇಲ್ಲಿ ಬಾಹ್ಯಾಕಾಶ ಕ್ಷೇತ್ರಕ್ಕೆ 1,000 ಕೋಟಿ ರೂಪಾಯಿಗಳನ್ನ ಏನೈತಿ ಇಲ್ಲಿ ಮೀಸಲಿಟ್ಟಾರು. ಸೊ ಇಲ್ಲಿ ನೀವು ನೋಡ್ಬೋದು, ಬಾಹ್ಯಾಕಾಶ ಕ್ಷೇತ್ರವನ್ನು ಮುಂದಿನ 10 ವರ್ಷಗಳಲ್ಲಿ 5 ಪಟ್ಟು ಹೆಚ್ಚಿಸುವ ನಿಟ್ಟಿನಲ್ಲಿ ತಂತ್ರಜ್ಞಾನ ಅಭಿವೃದ್ಧಿಪಡಿಸಲು ವೆಂಚರ್ ಕ್ಯಾಪಿಟಲ್ ಮೂಲಕ 1,000 ಕೋಟಿ ರೂಪಾಯಿಗಳನ್ನು ಒದಗಿಸಲು ಕೇಂದ್ರ ಬಜೆಟ್ನಲ್ಲಿ ಪ್ರಸ್ತಾಪಿಸಲಾಗಿದೆ. ಸೊ ಇಲ್ಲಿ 1,000 ಕೋಟಿ ರೂಪಾಯಿಗಳನ್ನು ಏನೈತಿ ಬಾಹ್ಯಾಕಾಶ ಕ್ಷೇತ್ರಕ್ಕೆ ಇಲ್ಲಿ ಮೀಸಲಿಟ್ಟಾರು. ಸೊ ನೆಕ್ಸ್ಟ್ ಇಲ್ಲಿ IOCಯ ಒಲಿಂಪಿಕ್ ಆರ್ಡರ್ ಗೌರವಕ್ಕೆ ಪಾತ್ರರಾದ ಭಾರತೀಯ ವ್ಯಕ್ತಿ ಯಾರು ಅಂತ ಕೇಳ್ಯಾರು. ಸೊ ಇಲ್ಲಿ ಅಭಿನವ್ ಬಿಂದ್ರಾ ಅವ್ರಿಗೆ ಏನೈತಿ ಇದು ಒಲಿಂಪಿಕ್ ಆರ್ಡರ್ ಅನ್ನೋದು ಇಲ್ಲಿ ಗೌರವಕ್ಕೆ ಪಾತ್ರರಾಗ್ಯಾರು. ಸೊ ಇವರು ಒಲಿಂಪಿಕ್ ಆಂದೋಲನಕ್ಕೆ ನೀಡಿದ ಗಣನೀಯ ಕೊಡುಗೆಗಾಗಿ ಭಾರತದ ಶೂಟಿಂಗ್ ಕ್ಷೇತ್ರ, ಸೊ ಇವರು ಶೂಟಿಂಗ್ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ. ಸೊ ಶೂಟಿಂಗ್ ಕ್ಷೇತ್ರದ ದಿಗ್ಗಜ ಅಭಿನವ್ ಬಿಂದ್ರಾ ಅವರಿಗೆ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯು ಒಲಿಂಪಿಕ್ ಆರ್ಡರ್ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಸೊ 142ನೇ ಅಧಿವೇಶನದಲ್ಲಿ ಇದನ್ನು ಇವರಿಗೆ ಪದಕವನ್ನು ಪ್ರದಾನ ಮಾಡಲು ಏನೈತಿ ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳಿದರು. ನೆಕ್ಸ್ಟ್ ಸೊ ಇಲ್ಲಿಗೆ ಇವು ಕ್ವಶನ್ಗಳು ಮುಗಿದು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.